ನೀವು ರಷ್ಯಾದ ಜೊತೆ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರಿ, ಅದು ಸರಿ, ನಾವು ಮಾಡಿದ್ರೆ ತಪ್ಪು. ಅದು ತಿರುಗೇಟನ್ನು ಕೊಟ್ಟಿರುವಂತದ್ದು ಭಾರತ ಸರ್ಕಾರ. ಟ್ಯಾರಿಫ್ದು ಸಮಸ್ಯೆ ಅಲ್ಲವೇ ಅಲ್ಲ. ರಷ್ಯಾ ಭಾರತ ಸಂಬಂಧವನ್ನ ಕಡಿಯೋದಕ್ಕೆ ಟ್ರಂಪ್ ಪ್ರಯತ್ನ ಪಡ್ತಾ ಇರೋದು. ನೀವು 60,000 ಎಲ್ಲಿ ನಿಮ್ಮದು, ನಮ್ಮ 2,000 ಎಲ್ಲಿ? ನಾನು ಪ್ರಯತ್ನ ಪಟ್ರೆ ನಿಮಗೆ ಯಾಕೆ ಅದರಿಂದ ತೊಂದರೆ ಆಗಬೇಕು? ನನಗೆ ಹಕ್ಕಿಲ್ವಾ ಅದನ್ನ ಮಾಡೋದಕ್ಕೆ ಅಂತ ಹೇಳಿ ಯುರೋಪಿಯನ್ರ ಬಾಯಿ ಮುಚ್ಚಿಸಿದ್ರು. ಚಾನ್ಸಲರ್ ಹೇಳಿದ್ರು ಹಿ ಹಸ್ ಗಾಟ್ ಎ ಪಾಯಿಂಟ್ ಅಂತ ಹೇಳಿದ್ರು, ಒಪ್ಕೊಂಡಿದ್ರು ಅವರು. ಭಾರತ ಸರ್ಕಾರ ಕೊಟ್ಟಿರುವಂತ ಒಂದು ಪ್ರಕಟಣೆ ಏನಿದೆ, ಒಂದು ಉತ್ತರ ಏನಿದೆ, ಅದು ಲಿಖಿತ ರೂಪದಲ್ಲಿ ನೀವು ರಷ್ಯಾದ ಜೊತೆ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರಿ, ಅದು ಸರಿ, ನಾವು ಮಾಡಿದ್ರೆ ತಪ್ಪು, ನೀವೆಲ್ಲರೂ ಇಂಡಿಯಾನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅನ್ನುವಂಥ ರೀತಿಯಲ್ಲಿ ಅದು ಒಂದು ತಿರುಗೇಟನ್ನು ಕೊಟ್ಟಿರುವಂಥದ್ದು ಭಾರತ ಸರ್ಕಾರ. ಈ ರೀತಿಯ ತಿರುಗೇಟು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರ ಅಮೆರಿಕಾಗಾಗಲಿ ಯುರೋಪಿಯನ್ಗಾಗಲಿ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಈ ಒಂದು ಪ್ರತಿಕ್ರಿಯೆ ಬಗ್ಗೆ, ಇಷ್ಟೊಂದು ಕಠಿಣವಾದ ಪ್ರತಿಕ್ರಿಯೆ. ಎಸ್ ಸರ್, ಆಕ್ಚುಲಿ ಆದರೆ ಅಂತ ಹೇಳಿದ್ನಲ್ಲ, ಆಗ ನಾನು ಎಕ್ಸಾಕ್ಟ್ಲಿ ಈ ವಿಷಯವನ್ನ ಹೇಳೋದಕ್ಕೋಗಿದ್ರೆ ನನಗೆ ಗೊತ್ತಿತ್ತು ನೀವು ಕೇಳ್ತೀರಿ ಅಂತ. ಹೀಗೆ ನೀವೇ ಕೇಳಿ ಮಾತಾಡೋಣ, ಇಲ್ಲಾಂದ್ರೆ ನಾನು ಹೇಗಾದ್ರೂ ಸಂದರ್ಭ ಹೊಂದಿಸ್ಕೊಂಡು ವಿಷಯ ತರೋಣ ಅನ್ಕೊಂಡಿದ್ದೆ. ನೀವು ಕೇಳಿದ್ರಿ, ಗುಡ್, ಆ ವಿಷಯಕ್ಕೆ ಬರ್ತೀನಿ. ಇಲ್ಲಿ ಆದರೆ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಟ್ಯಾರಿಫ್ದು ಸಮಸ್ಯೆ ಅಲ್ಲವೇ ಅಲ್ಲ. ನಮ್ಮ ಸಮಸ್ಯೆ ಏನಿದೆ ಗೊತ್ತಾ? ಈಗ ಏಕಾಏಕಿ ಟ್ರಂಪ್ ರಷ್ಯಾ ವಿಷಯವನ್ನ ಮುಂದೆ ತರ್ತಾ ಇರೋದು. ಆಯ್ತಾ? ಟ್ಯಾರಿಫ್ ಬಗ್ಗೆ ವರ್ಷದಿಂದನೂ ಹೇಳ್ತಾ ಇದ್ರು. ನಾವು ಆಕ್ಚುಲಿ ಅದರ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ ಇಂಡಿಯಾ. ಈಗಲೂ ನಾವು ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಆದ್ರೆ ನಾವು ಅತಿ ದೊಡ್ಡದಾಗಿ ತಲೆ ಕೆಡಿಸ್ಕೊಳ್ತಾ ಬೇಕಂತ ವಿಷಯ ಅಂತ ಹೇಳಿದ್ರೆ, ರಷ್ಯಾ ಭಾರತ ಸಂಬಂಧವನ್ನ ಕಡಿಯೋದಕ್ಕೆ ಟ್ರಂಪ್ ಪ್ರಯತ್ನ ಪಡ್ತಾ ಇರೋದು. ಇದರಲ್ಲಿ ಟ್ರಂಪ್ದೇ ಒಂದು ಟಾಪ್ಸಿ ಟರ್ವಿ ಆಟಿಟ್ಯೂಡ್ ಇದೆಯಲ್ಲ, ಇದನ್ನು ನಾವು ಗಮನಿಸಬೇಕು. ಸ್ವಲ್ಪ ಹಿಂದಕ್ಕೆ ಹೋಗೋಣ. ಇನ್ಫ್ಯಾಕ್ಟ್ ನಾವು ಅದು ಯುಕ್ರೇನ್ ಯುದ್ಧ ಶುರುವಾಯ್ತಲ್ಲ, ಅದಕ್ಕೆ ಮೊದಲು ರಷ್ಯಾದಿಂದ ನಾವು ತಗೋತಾ ಇದ್ದ ಆಯಿಲ್ ಎಷ್ಟು? ನಮ್ಮ ಅಗತ್ಯದ ಕೇವಲ 2.5%, ಜಸ್ಟ್ 2.5% ನಾವು ತಗೋತಾ ಇದ್ವಿ ರಷ್ಯಾದಿಂದ. ಆದ್ರೆ ಯುಕ್ರೇನ್ ರಷ್ಯಾ ಯುದ್ಧ ಶುರು ಆದ್ಮೇಲೆ ರಷ್ಯಾದಿಂದ ನಾವು ಆಯಿಲ್ ತಗೊಳ್ಳೋದಿಲ್ಲ ಅಂತ ಹಲವಾರು ದೇಶಗಳು ಹೇಳಿದಾಗ ಹೇಳಿಬಿಟ್ಟೆ ತಗೋತಾ ಇದ್ವು ಯುರೋಪಿಯನ್ ದೇಶಗಳು. ಆಕ್ಚುಲಿ ಅದ್ರ ಡೀಟೇಲ್ ಇನ್ನೊಂದು ನಿಮಿಷದಲ್ಲಿ ನಾನು ಹೇಳ್ತೀನಿ. ಆದ್ರೆ ಅವು ತಾವು ಕಳ್ಳತನದಲ್ಲಿ ರಷ್ಯಾದಿಂದ ತಗೊಂಡು ಮತ್ತೆ ಆಕ್ಚುಲಿ ರಷ್ಯಾಗೆ ಇನ್ಫ್ಯಾಕ್ಟ್ ದಿನವೊಂದಕ್ಕೆ $800 ಮಿಲಿಯನ್ ಯುರೋಪಿಯನ್ ರಾಷ್ಟ್ರಗಳು ಪೇ ಮಾಡ್ತಾನೆ. ಅದನ್ನ ಮುಚ್ಚಿಟ್ಕೊಂಡು ಭಾರತ ತಗೊಳಕ್ ಶುರು ಮಾಡ್ತಲ್ಲ, ಅದ್ರ ರಷ್ಯಾ ಚೀಪ್ ರೇಟ್ ಅಲ್ಲಿ ಕೊಡೋಕ್ ಶುರು ಆದಾಗ ನಮಗ ಅನುಕೂಲ ಆಯ್ತು ಅಂತೇಳಿ ನಾವು ತಗೊಳಕ್ ಶುರು ಮಾಡ್ತೀವಿ. ಇದನ್ನ ಅಮೆರಿಕನ್ಸ್ ಮತ್ತೆ ಯುರೋಪಿಯನ್ಸ್ ದೊಡ್ಡ ವಿಷಯ ಮಾಡಿಬಿಟ್ರು. ಇನ್ಫ್ಯಾಕ್ಟ್ ಯುರೋಪಿಯನ್ ಕಂಟ್ರೀಸ್ಗೆ ರಷ್ಯಾದ ಬಂದರ್ಗಳಿಂದ ಟ್ಯಾಂಕರ್ಗಳು ಹೊರಡ್ತಾ ಇದ್ವು. ಯಾವುದೇ ಟ್ಯಾಂಕರ್ ಒಂದು ಬಂದರ್ನಿಂದ ಹೊರಡ್ಬೇಕಾದ್ರೆ ಆ ಡೆಸ್ಟಿನೇಷನ್ ಏನು ಅಂತಲ್ಲಿ ಕಾಣೋ ರೀತಿನಲ್ಲೇ ಹಾಕ್ತಾರೆ. ಆದ್ರೆ ಪಶ್ಚಿಮ ಯುರೋಪಿಯನ್ ಪೋರ್ಟ್ಗಳಿಗೆ ಹೊರಟ ರಷ್ಯನ್ ಟ್ಯಾಂಕರ್ಗಳಲ್ಲಿ ಡೆಸ್ಟಿನೇಷನ್ ಅನ್ನೋನ್ ಅಂತ ಇರ್ತಿತ್ತು. ಅವೆಲ್ಲ ಹೋಗ್ತಾ ಇದ್ದದ್ದು ಆಮ್ಸ್ಟರ್ಡ್ಯಾಮ್ಗೆ, ಮತ್ತೆ ಬೆಲ್ಜಿಯಂದು ಪೋರ್ಟ್ಗಳಿಗೆ, ಹಾಲೆಂಡ್, ಬೆಲ್ಜಿಯಂ, ಫ್ರಾನ್ಸ್, ಸ್ಪೇನ್, ಬ್ರಿಟನ್ ಅದ್ರ ಪೋರ್ಟ್ಗಳಿಗೆ ಹೋಗ್ತಾ ಇದ್ದದ್ದು. ಇಟಲಿ ಅಲ್ಲಿಗೆಲ್ಲ ಅಂದ್ರೆ ಮೋಸ ಹಂಗೆ ಅವರು ಮಾಡೋದಕ್ಕೆ ಶುರು ಮಾಡಿದ್ರು. ಆಯ್ತಾ? ಆವಾಗನೇ ಸ್ಲೋವೇನಿಯಾದಲ್ಲಿ ಯುರೋಪಿಯನ್ ಭೇಟಿ ಇದ್ದಾಗ ನಮ್ಮ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ್ ಅವರದ್ದು, ಅಲ್ಲಿ ಅವ್ರಿಗೆ ಒಂದು ಪತ್ರಿಕಾ ಪ್ರಶ್ನೆ ಬಂತು. ನೀವು ಆರ್ ನಾಟ್ ಯು ಫೈನಾನ್ಸಿಂಗ್ ರಷ್ಯಾಸ್ ವಾರ್ ಅಗ್ನೆಸ್ಟ್ ಯುಕ್ರೇನ್? ನೀವು ತಗೋತಾ ಇದ್ದೀರಿ ರಷ್ಯನ್ ಆಯಿಲ್ ಅನ್ನ, ನೀವು ಪೇ ಮಾಡ್ತಾ ಇದ್ದೀರಿ. ಆಗ ಆ ಒಂದು ಆಪಾದನೆ ಬಂದಾಗ ಜಯಶಂಕರ್ ಏನ್ ಹೇಳಿದ್ರು ಗೊತ್ತಾ? ನಾವು 3 ತಿಂಗಳಲ್ಲಿ ರಷ್ಯಾಗೆ ಎಷ್ಟು ಪೇ ಮಾಡ್ತೀವಿ ಅಷ್ಟನ್ನು ನೀವು ಯುರೋಪಿಯನ್ಸ್ ಒಂದೇ ದಿನದಲ್ಲಿ ಪೇ ಮಾಡ್ತಾ ಇದ್ದೀರಿ. $800 ಮಿಲಿಯನ್ ಅಷ್ಟು ತಗೋತಾ ಇದ್ದೀರಿ ಅವರಿಂದ. ಯಾರು ಫೈನಾನ್ಸ್ ಮಾಡ್ತಾ ಇರೋದು ರಷ್ಯಾದ ಯುಕ್ರೇನ್ ಯುದ್ಧವನ್ನ? ಮತ್ತೆ ನೋಡಿ, ನೀವು ಅಂತದ್ದು $60,000 ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ನಿಮ್ಮ ಕೆಲವು ದೇಶಗಳ ಜನರಿಗೆ. ನೀವು 60,000 ಪರ್ ಕ್ಯಾಪಿಟಲ್ ಆನ್ಯುವಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಇರೋ ಅಂತ ನೀವು ರಷ್ಯಾದಿಂದ ಚೀಪ್ ಆಯಿಲ್ ಅನ್ನ ಈಗ ದಿನಕ್ಕೆ $800 ಮಿಲಿಯನ್ ಖರ್ಚು ಮಾಡಿ ತಗೊಳ್ಳೋದಾದ್ರೆ ವರ್ಷಕ್ಕೆ ಕೇವಲ 2,000 ಪರ್ ಕ್ಯಾಪಿಟಲ್ ಇನ್ಕಮ್ ಇರುವಂತ, ಜಸ್ಟ್ ನೀವು 60,000 ಎಲ್ಲಿ ನಿಮ್ಮದು, ನಮ್ಮ 2,000 ಎಲ್ಲಿ? ಫಸ್ಟ್ ಜಸ್ಟ್ $2,000 ಪರ್ ಕ್ಯಾಪಿಟಲ್ ಇನ್ಕಮ್ ಇರುವಂತ ನನ್ನ ದೇಶದ ಜನರಿಗೆ
ಕಡಿಮೆ ಬೆಲೆಯ ಪೆಟ್ರೋಲಿಯಂನ ಒದಗಿಸೋದಕ್ಕೆ ನಾನು ಪ್ರಯತ್ನ ಪಟ್ರೆ ನಿಮಗೆ ಯಾಕೆ ಅದರಿಂದ ತೊಂದರೆ ಆಗಬೇಕು, ನನಗೆ ಹಕ್ಕಿಲ್ವಾ ಅದನ್ನ ಮಾಡೋದಕ್ಕೆ ಅಂತ ಹೇಳಿ ಯುರೋಪಿಯನ್ರ ಬಾಯಿ ಮುಚ್ಚಿಸಿದ್ರು. ಈವನ್ ಒಲಾಫ್ ಪಾಲ್ಮೆ ಆಗಿನ ಜರ್ಮನ್ ಚಾನ್ಸಲರ್ ಹೇಳಿದ್ರು, ಹಿ ಹಸ್ ಗಾಟ್ ಎ ಪಾಯಿಂಟ್ ಅಂತ ಹೇಳಿದ್ರು, ಒಪ್ಕೊಂಡಿದ್ರು ಅವರು ಜೈಶಂಕರ್ ಅವ್ರ ಮಾತನ್ನ. ಸೊ ಹೀಗೆ ಆ ರೀತಿ ಆಕ್ಚುಲಿ ನಾವು ಯುರೋಪಿಯನ್ ಕಂಟ್ರೀಸ್ಗೆ ಪ್ರಯತ್ನ ಪಟ್ಟರು. ಮತ್ತೆ ಇನ್ನೊಂದು ಅವರ ಒಂದು ಇದನ್ನ ಯುರೋಪಿಯನ್ ಫಸ್ಟ್ ಒಂದು ಮಾತು ಹೇಳ್ಬಿಟ್ಟು ಆಮೇಲೆ ಅಮೆರಿಕಾಗೆ ಬರ್ತೀನಿ ನಾನು. ನೀವು ಹೇಳಿದ್ರಲ್ಲ ನಿನ್ನೆ ಇಂಡಿಯಾ ಓಡಿಸಿದ ಪ್ರಕಟಣೆ, ಯುರೋಪಿಯನ್ ಆಕ್ಚುಲಿ ಜೋಸೆಫ್ ಬೊರೆಲ್ ಅಂತ ಅಲ್ಲಿ ಯುರೋಪಿಯನ್ ಯೂನಿಯನ್ ಫಾರಿನ್ ಮಿನಿಸ್ಟರ್ ಇದ್ರು. ಅವ್ರು ಹೇಳಿದ್ರು, ಇಂಡಿಯಾ ರಷ್ಯಾದಿಂದ ಈ ಆಯಿಲ್ ಪ್ರಾಡಕ್ಟ್ಗಳನ್ನ ಕ್ರೂಡ್ ಆಯಿಲ್ ಅನ್ನು ತಗೊಂಡು ಅದನ್ನ ರಿಫೈನ್ ಮಾಡಿ ಯುರೋಪಿಯನ್ ಕಂಟ್ರಿಗಳಿಗೆ ಮಾರಿ ಲಾಭ ಮಾಡ್ಕೋತಾ ಇದೆ ಈಗ ಅಂತ. ಅದು ನಿಜವಾದದ್ದೇ ಹೌದು. ನಾವು ಆಕ್ಚುಲಿ ಏನ್ ಮಾಡಿದ್ವಿ, ಜಸ್ಟ್ ಫೆಬ್ರವರಿ 2022 ನಲ್ಲಿ ಜಸ್ಟ್ 2.5% ಇದ್ದಂತ ರಷ್ಯನ್ ಆಯಿಲ್ ಇಂಪೋರ್ಟ್ ಅನ್ನ ನಿಧಾನವಾಗಿ ನಾವು ಹೆಚ್ಚಿಸ್ತಾ ಬಂದು ನಮ್ಮ ಅಗತ್ಯಕ್ಕಿಂತ ಜಾಸ್ತಿ ತಗೊಳಕ್ ಶುರು ಮಾಡಿದ್ವಿ. ಅದನ್ನ ನಾವ್ ಏನ್ ಮಾಡಿದ್ವಿ ಗೊತ್ತಾ, ಅದ್ರಲ್ಲಿ ಒಂದು ದೊಡ್ಡ ಭಾಗವನ್ನ ನಾವು ರಿಫೈನ್ ಮಾಡಿ, ಅಂದ್ರೆ ಏವಿಯೇಷನ್ ಫ್ಯೂಯಲ್ ಆಗಿ ಬೇರೆ ಬೇರೆಗೆ ಕನ್ವರ್ಟ್ ಮಾಡಿ ಅದನ್ನೇ ಯುರೋಪಿಯನ್ ಕಂಟ್ರೀಸ್ಗೆ ನಾವು ಮಾರೋದಕ್ಕೆ ಶುರು ಮಾಡಿದ್ವಿ. ಅದನ್ನ ಜೋಸೆಫ್ ಬೊರೆಲ್ ಹೇಳಿದ್ದು, ಇಂಡಿಯಾ ಸ್ಯಾಂಕ್ಷನ್ ವಿಧಿಸಬೇಕು, ಯಾಕಂದ್ರೆ ರಷ್ಯನ್ ಆಯಿಲ್ ಅನ್ನ ತಗೊಂಡು ನಮಗ ಅವರು ರಿಫೈನ್ ಮಾಡಿ ಕೊಡ್ತಾ ಇದ್ದಾರೆ ಅಂತ. ಅದಕ್ಕೂ ಸಹ ಜೈಶಂಕರ್ ಹೇಳಿದ್ರು, ಆ ಯುರೋಪಿಯನ್ ಯೂನಿಯನ್ದೇ ಆ ಒಂದು ಯುರೋಪಿಯನ್ ಯೂನಿಯನ್ ಚಾರ್ಟರ್ ಇದೆಯಲ್ಲ, ಅವ್ರದ್ದು ಕಾನ್ಸ್ಟಿಟ್ಯೂಷನ್, ಅದ್ರದ್ದು ಆರ್ಟಿಕಲ್ ನಂಬರ್ 833 834 ಎಕ್ಸಾಕ್ಟ್ ನೆನಪಾಗ್ತಾ ಇಲ್ಲ, ಆದ್ರೆ 883 ಮೊದಲನೇ 2 ಅಂಕೆಗಳನ್ನ ನೆನಪಿದೆ, 3ನೇ ಅಂಕೆ ನನಗೆ ಸರಿಯಾಗಿ ನೆನಪಿಲ್ಲ. 830 ಇಂದ 839 ಅದು ಸಂಖ್ಯೆಯ ಆರ್ಟಿಕಲ್ ಏನ್ ಹೇಳ್ತದೆ ಅಂದ್ರೆ, ಯಾವುದೇ ಆಕ್ಚುಲಿ ದೇಶ ರಿಫೈನ್ಡ್ ಪ್ರಾಡಕ್ಟ್ಸ್ ಅನ್ನ ಮಾರಾಟ ಮಾಡಿದ್ರೆ ಅದು ಆ ದೇಶದಿಂದ ಬಂದ ಮೂಲ ವಸ್ತು ಆಗ್ತದೆ. ಅದು ಎಲ್ಲಿಂದ ತಗೊಂಡಿತ್ತ ಒರಿಜಿನಲಿ ಆ ದೇಶದ್ದಾಗೋದಿಲ್ಲ. ಈಗ ರಷ್ಯಾ ಅಂದ್ರೆ ಅದರ ಪ್ರಕಾರ ರಷ್ಯಾದಿಂದ ನಾವು ಕ್ರೂಡ್ ಆಯಿಲ್ ನ ತಗೊಂಡು ರಿಫೈನ್ ಮಾಡಿ ಯುರೋಪಿಯನ್ ಕಳಿಸಿದ್ರೆ ಅದು ರಷ್ಯನ್ ಆಯಿಲ್ ಆಗೋದಿಲ್ಲ, ಇಂಡಿಯಾದ ಪ್ರಾಡಕ್ಟ್ ಆಗ್ತದೆ. ಈ ಅರ್ಥ ಕೊಡುವಂತ ಆ ಆರ್ಟಿಕಲ್ ಹೇಳ್ತದೆ. ಅದನ್ನ ಯುರೋಪಿಯನ್ ಯೂನಿಯನ್ ಫಾರಿನ್ ಮಿನಿಸ್ಟರ್ ಜೋಸೆಫ್ ಬೊರೆಲ್ಗೆ ನಮ್ಮ ಜೈಶಂಕರ್ ನೆನಪು ಮಾಡಿಕೊಟ್ರು. ಅಂದ್ರೆ ಯುರೋಪಿಯನ್ ಯೂನಿಯನ್ ಫಾರಿನ್ ಮಿನಿಸ್ಟರ್ಗೆ ತನ್ನ ಯೂನಿಯನ್ ಚಾರ್ಟರ್ ಏನಿದೆ ಅಂತಾನೆ ಗೊತ್ತಿರ್ಲಿಲ್ಲ, ನಮ್ಮ ಜೈಶಂಕರ್ ಅವ್ರಿಗೆ ಗೊತ್ತಿತ್ತು. ಆಯ್ತಾ? ಹೀಗಾಗಿ ಅದು ಯುರೋಪಿಯನ್ ಬಾಯಿ ಮುಚ್ಚಿಸಿದ್ರು, ಪಾಯಿಂಟ್ ನಂಬರ್ 1. ಮತ್ತೆ ಇದೇ ಆಕ್ಚುಲಿ ಕಳೆದ ವರ್ಷ ಇದೇ ಯುರೋಪಿಯನ್ ಯೂನಿಯನ್ ರಷ್ಯಾದಿಂದ ಆಯಿಲ್ ಮತ್ತೆ ಗ್ಯಾಸ್ ಸೇರಿ ಎಷ್ಟು ಮೊತ್ತದನ್ನ ಇಂಪೋರ್ಟ್ ಮಾಡ್ಕೊಂಡಿದೆ ಗೊತ್ತಾ? ನಾವು ಇಂಪೋರ್ಟ್ ಮಾಡ್ಕೋತಾ ಇಲ್ಲ, ಕಡಿಮೆ ಮಾಡಿದ್ದೀವಿ ಅಂತೆಲ್ಲ ಹೇಳ್ತದೆ ಯುರೋಪಿಯನ್ ಯೂನಿಯನ್. 2024 $25 ಬಿಲಿಯನ್ $25 ಬಿಲಿಯನ್ ಮೊತ್ತದ ಆಯಿಲ್ ಅಂಡ್ ಗ್ಯಾಸ್ ಅನ್ನ ಯುರೋಪಿಯನ್ ಯೂನಿಯನ್ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಂಡಿದೆ. ಮತ್ತೆ ಇನ್ನೊಂದು ಮಾತು ಹೇಳ ನಾನು ನಿಮಗೆ, ಇದೇ ಜನವರಿವರೆಗೂ ಯುರೋಪಿಯನ್ ಯೂನಿಯನ್ಗೆ ಹೆಚ್ಚಿನ ಪ್ರಮಾಣದ ಆಯಿಲ್ ಮತ್ತೆ ಗ್ಯಾಸ್ ಹೋಗ್ತಾ ಇದ್ದದ್ದು ಯುಕ್ರೇನ್ ನಲ್ಲಿರುವಂತಹ ಪೈಪ್ಲೈನ್ಗಳ ಮೂಲಕ. ನೋಡಿ ಇದನ್ನ. ಇನ್ಫ್ಯಾಕ್ಟ್ ಸೋವಿಯತ್ ಯೂನಿಯನ್ ಒಂದೇ ಆಗಿತ್ತಲ್ಲ, ರಷ್ಯಾ ಮತ್ತೆ ಯುಕ್ರೇನ್ ಎರಡೂ ಜೊತೆ ಇದ್ವಲ್ಲ, ಆವಾಗ ಯುಕ್ರೇನ್ ಅದು ಮೂಲಕವೇ ಪೈಪ್ಲೈನ್ಗಳನ್ನ ಹಾಕಿ ಯುರೋಪ್ಗೆ ರಷ್ಯಾ ಸಪ್ಲೈ ಮಾಡ್ತು, ಅಂದ್ರೆ ಸೋವಿಯತ್ ಯೂನಿಯನ್ ಸಪ್ಲೈ ಮಾಡ್ತಾ ಇತ್ತು. ಯುಕ್ರೇನ್ ಬೇರೆ ದೇಶ ಆಗೋಯ್ತಲ್ಲ ಸೋವಿಯತ್ ಯೂನಿಯನ್ ಡಿಸಿಂಟಿಗ್ರೇಟ್ ಆಗಿ. ಆಗ ರಷ್ಯಾ ಏನ್ ಮಾಡ್ತು, ಅದೇ ಯುಕ್ರೇನ್ ನಲ್ಲಿರುವಂತ ಪೈಪ್ಲೈನ್ಗಳನ್ನ ಉಪಯೋಗಿಸಿ ಯುರೋಪ್ಗೆ ಅದೇ ರೀತಿ ಕಳ್ಸಕ್ ಶುರುವಾಯ್ತು. ಯುರೋಪ್ಗೆ ಏನೂ ತೊಂದರೆ ಇಲ್ಲ, ಯುಕ್ರೇನ್ಗೆ ಏನೂ ತೊಂದರೆ ಇಲ್ಲ. $800 ಮಿಲಿಯನ್ ಬಾಡಿಗೆಯನ್ನ ರಷ್ಯಾ ಕೊಡಕ್ ಶುರು ಮಾಡ್ತು ಯುಕ್ರೇನ್ಗೆ. $800 ಮಿಲಿಯನ್ ವಾರ್ಷಿಕವಾಗಿ ಬಾಡಿಗೆ, ಯಾಕಂದ್ರೆ ಯುಕ್ರೇನ್ ನಲ್ಲಿರೋ ಪೈಪ್ಲೈನ್ಗಳು. ಆಮೇಲೆ ನಾರ್ಡ್ ಸ್ಟ್ರೀಮ್ 1 ನಾರ್ಡ್ ಸ್ಟ್ರೀಮ್ 2 ಅಂತೆಲ್ಲ ಮಾಡಿ ಯುಕ್ರೇನ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆದ್ರೂ ವರ್ಷಕ್ಕೆ $800 ಮಿಲಿಯನ್ ಯುಕ್ರೇನ್ಗೆ ದಕ್ತಾ ಇದ್ವು ರಷ್ಯಾದಿಂದ ಬಾಡಿಗೆಯಾಗಿ. ಅದು ಎಲ್ಲಿವರೆಗೂ ನಡೀತು ಗೊತ್ತಾ? ಈ 2025 ಜನವರಿ ತಿಂಗಳವರೆಗೂ. ಅಂದ್ರೆ ಅದ್ರ ಮೂಲಕ ರಷ್ಯಾ 2024ರಲ್ಲೂ 23ರಲ್ಲೂ 22ರಲ್ಲೂ ಯುಕ್ರೇನ್ಗೆ ವರ್ಷಕ್ಕೆ $800 ಮಿಲಿಯನ್ ಕೊಡ್ತಾ ಇತ್ತು. ಅಂದ್ರೆ ಯುಕ್ರೇನ್ ಸಹ ರಷ್ಯಾ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತಲ್ವಾ? ಅಂದ್ರೆ ತನ್ನ ಮೇಲೆ ಅಟ್ಯಾಕ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ರಷ್ಯಾ ಯುಕ್ರೇನ್ಗೆ ವರ್ಷಕ್ಕೆ $800 ಮಿಲಿಯನ್ ಕೊಡ್ತಿತ್ತ? ಆ ಲೆಕ್ಕಾಚಾರಗಳನ್ನ ನೋಡಿ. ಈ ಪ್ರಶ್ನೆಯನ್ನ ಆಕ್ಚುಲಿ ಯುರೋಪಿಯನ್ ಯೂನಿಯನ್ ಈ ಡಬಲ್ ಸ್ಟ್ಯಾಂಡರ್ಡ್ ಅನ್ನ
ನಮ್ಮ ವಿದೇಶ ಮಂತ್ರಿ ಮತ್ತೆ ಆಕ್ಚುಲಿ ನಮ್ಮ ಇವರು ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಇವರೆಲ್ಲ ಎತ್ತದಾಗ ಯುರೋಪಿಯನ್ ಯೂನಿಯನ್ ಏನು ಹೇಳ್ತೇವೆ ಗೊತ್ತಾ? ಆಕ್ಚುಲಿ ನಾವು ಯುಕ್ರೇನ್ಗೂ ಸಹಾಯ ಮಾಡ್ತಾ ಇದ್ದೀವಿ, ನಾವು ಯುಕ್ರೇನ್ಗೂ ಮಿಲಿಟರಿ ಏಡ್ ಕೊಡ್ತಾ ಇದ್ದೀವಿ, ಆ ಕಾರಣಕ್ಕೆ ನಾವು ರಷ್ಯಾದಿಂದ ನಾವು ತಗೋಬಹುದು, ಏನು ತೊಂದರೆ ಇಲ್ಲ. ನೀವು ಯುಕ್ರೇನ್ಗೆ ಸಹಾಯ ಮಾಡ್ತಾ ಇಲ್ವಲ್ಲ, ಆ ಕಾರಣಕ್ಕೆ ನೀವು ರಷ್ಯಾದಿಂದ ತಗೋಬಾರದು. ಸರಿ, ಯುಕ್ರೇನ್ಗೆ ವಾರ್ಷಿಕವಾಗಿ ಯುರೋಪಿಯನ್ ಯೂನಿಯನ್ ಎಷ್ಟು ಡಾಲರ್ ಹೆಲ್ಪ್ ಮಾಡ್ತಾ ಇತ್ತು? 24ರ ಡಾಟಾನೇ ತಗೊಂಡ್ರು $18 ಬಿಲಿಯನ್. ಯುಕ್ರೇನ್ಗೆ $18 ಬಿಲಿಯನ್ ನೆರವು ಯುದ್ಧಕ್ಕಾಗಿ, ಮತ್ತೆ ರಷ್ಯಾಗೆ $25 ಬಿಲಿಯನ್ ಆಯಿಲ್ ಅಂಡ್ ಗ್ಯಾಸ್ ಅನ್ನು ಇಂಪೋರ್ಟ್ ಮಾಡ್ಕೊಂಡು, ಆಯ್ತಾ? ನೋಡಿ ಅವ್ರು ಹಾಕುವಂತ ಒಂದಿದು. ಸೊ ಹೀಗಾಗಿ ಏನಾಗಿದೆ, ಅದನ್ನ ಆಕ್ಚುಲಿ ಇಂಡಿಯಾ ಲೆಕ್ಕಕ್ಕೆ ತಗೊಳ್ಳಿಲ್ಲ.